ಅಲೋ. ಹೇಳಿ. ಏನಂದ್ರು ಹುಡುಗನ ಕಡೆಯವರು? ಯಾವ್ದು ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರಿ. ಏನಂದ್ರು ಅವರು? ಅದೇ ಕನ್ಸಿತ್ತ ಸುಮ್ಮನೆ ಅವರು ಏನಾರು ಕೇಳಗಂಟ ನಾವೇ ಮೇಲ್ ಬಿದ್ದು ಹೋಗ್ಬೇಡ್ದು ಅಂದ್ಬಿಟ್ಟು ಏನು ಕೇಳಲಿಲ್ಲ. ಈಗ ಒಂದು ಗಳಿಗೆ ಫೋನ್ ಮಾಡ್ಬಿಟ್ಟು ಹುಡುಗಿ ನಮ್ಗೆ ಇಷ್ಟ ಆಗದೆ, ಹುಡುಗಿ ಮನೆಯವರು ಬಂದು ನಮ್ಮ ಮನೆಗೆ ನೋಡ್ಕಿರ್ಕೊಂಡು ಹೋದ್ರೆ ಆಮೇಲೆ ಮುಂದೆ ಅವ್ರಿಗೂ ಇಷ್ಟ ಆದರೆ ಏನಾದ್ರು ಮಾತಾಡೋಕ್ಕಾಯ್ತದೆ ಅಂತ ಅಂದವ್ರೆ. ನಾನೇ ಸುಮ್ಮನೆ ಹೋಗ್ಬಿಟ್ಟು ಏನು ಏನು ಅಂತ ಕೇಳಿದ್ರೆ ಅಷ್ಟು ಮರ್ಯಾದೆ ಸಿಗೋಕ್ಕಿಲ್ಲ ಅಂದ್ಬಿಟ್ಟು ನಾನು ಏನು ಕೇಳೋಕೆ ಹೋಗಲಿಲ್ಲ. ಅದಕ್ಕೆ ಈಗ ಅವರೇ ಫೋನ್ ಮಾಡಿದ್ರಲ್ಲ, ಹುಡುಗನೂ ಮಾಡಿತ್ತು, ಹುಡುಗನು ಮಾಡಿತ್ತು ಫೋನು. ಹೇಳಿದ್ರು ಹುಡುಗಿ ಇಷ್ಟ ಆಗದೆ ನಮಗೆ, ನಾವು ಕೇಳ್ಬಿಟ್ಟು ಯಾವುದೋ ಹೇಳಿ ಅಂತ. ಏನು ಮಾಡೋದು? ಹುಡುಗ ಬಂದಿತ್ತಲ್ಲ ಆಗ್ಲೇ ನಮಗೆಲ್ಲ ಇಷ್ಟ ಆಯಿತು, ಅವನಿಗೂ ಇಷ್ಟ ಆಯಿತು. ಇನ್ನೇನು ಮನೆ ಕಡೆ ಹೋಗೋದಕ್ಕಂತ ತಕಡಿ ಅಲ್ಲ. ಸುಮ್ಮನೆ ಎಲ್ಲ ನಿಮಗೆ ಗೊತ್ತಿದ್ರೆ ಮನೆ ಕಡೆ ನಾವೇನು ಮಾಡೋಕೆ ಹೋಗೋದು? ನೀವೇ ನೋಡಿದ್ರೆ ಆಯ್ತಿತ್ತು ಅಂತ ಅವ್ವ ಮಾತಾಡ್ತಿತ್ತು. ಬೇಡ ಕತೆ, ಈಗೇನೋ ಆಗ್ಬಿಡ್ತಿದ್ರಿ, ಮುಂದೆ ಒಂದು ಮಾತು ಒಂದು ಕತೆ ಬೇಡ. ಒಂದ್ಸಲ ನೀವು ಒಂದ್ಸಲ ಬಂದು ನೋಡಿ, ಇಷ್ಟ ಆದರೆ ಆಗಲಿ ಆಗದಿರಲಿ ಒಂದ್ಸಲ ನೀವು ಬಂದು ನೋಡಿ, ಆಮೇಲೆ ಬೇಕಾದ್ರೆ ಮುಂದೆ ನಿರ್ಧಾರ ನಾವು ತಗೊಳಕಾಯ್ತದೆ. ಅದು ಬಿಟ್ಬಿಟ್ಟು ನಾನೇ ಬೇಡ ಬೇಡ ಕತೆ ಚೆನ್ನಾಗಿರೋಕ್ಕಿಲ್ಲ, ನಾನು ಬಂದ್ಬಿಟ್ಟು ಏನು ಮಾಡೋಣ ಅಲ್ಲಿ. ಆಮೇಲೆ ನಾನು ನಂದು ಒಂಥರ ಇರ್ತದೆ, ನೀವು ಹೆಂಗೆ ಅಂದ್ಕೊಂಡಿದ್ದೀರ ಕಣೆ. ನೀವು ಒಂದ್ಸಲ ಬಂದು ನೋಡಿ, ಬಂದು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಎಲ್ಲ ನಿರ್ಧಾರ ತಗೊಂಡಿವ್ರಂತೆ. ಏನು ಮದುವೆ ಅಂದರೆ ಸ್ವಲ್ಪ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿಲ್ಲ. ಅವ್ವ ಅಂತಿತ್ತು ಮನೆ ಕಡೆ ಮನೆ ಕಡೆ ಎಲ್ಲವ ಸುಮಾರಾಗಿ ಮನೆ ಹೊಲ ಇರಲಿ, ಹುಡುಗನ ಬಗ್ಗೆ ವಿಚಾರಿಸು, ಹುಡುಗ ಒಳ್ಳೆಯವನು ಅಂದರೆ ಮಾಡೋಕ್ಕಾಯ್ತದೆ. ಇನ್ನು ಆಸ್ತಿ ಪಾಸ್ತಿ ಎಲ್ಲ ಕಟ್ಕೊಂಡು ಏನು ಅಂತ ಅವ್ವ ಅಂತಿತ್ತು. ಒಂದು ಮನೆನೂ ಹೊಲನೂ ಅದಲ್ಲ ಅಂದ್ಬಿಟ್ಟು ಅದಕ್ಕೆ ಹುಡುಗನ ಬಗ್ಗೆ ವಿಚಾರಿಸಿದ್ದೀರಿ ತಾನೆ? ಹುಡುಗನ ಬಗ್ಗೆ ವಿಚಾರಿಸ್ತೀನಿ, ಎಲ್ಲರೂ ಅಷ್ಟೇ ಭಾರಿ ಒಳ್ಳೆ ಹುಡುಗ ಭಾರಿ ಒಳ್ಳೆ ಹುಡುಗ ಅಂತಲೇ ಅನ್ನೋದು. ಆಮೇಲೆ ನಮಗೆ ಗೊತ್ತಿರೋ ಹುಡುಗ ಬೇರೆಯ, ಅದೇ ನಮ್ಮ ಊರದಲ್ಲ, ನಮ್ಮ ಊರು ಕೊನೆ ಬೀದಿ ಅಲ್ಲಿ ಪಕ್ಕದೂರದಲ್ಲ ಅದೇ ಊರು ಹುಡುಗ. ಇದೆ ಎಲ್ಲವ ಓಡಾಡ್ಕೊಂಡಿದ್ದವ್ರೆ, ಗೊತ್ತಿರೋರೇ. ಇನ್ನು ನಮ್ಮ ಮಟ್ಟಿಗೆ ಒಲೆವೇನು ಭಾರಿ ದೂರ ಇಲ್ಲ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಯ್ತದೆ ಅಷ್ಟೇ. ಹುಡುಗ ಅಂತೂ ಭಾರಿ ಒಳ್ಳೆಯವನು. ನಾನು ಯಾರ್ಯಾರನ್ನ ಕೇಳಿವ್ನಿ ವಿಚಾರಿಸಿವ್ನಿ, ಎಲ್ಲವ ಭಾರಿ ಒಳ್ಳೇದು ಅಂತಲೇ ಅಂದವ್ರೆ. ಇಲ್ಲಿ ಗಂಟ ಒಬ್ಬರೂ ಇಲ್ಲ ಅಂತಂದಿಲ್ಲ. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಹಂಗೆ ಕೇಳಿದೆ ಫೋನ್ ಮಾಡಿಬಿಟ್ಟು. ಒಂದ್ಸಲ ನಿಮ್ಮ ಅವ್ವನ್ನೂ ಕೇಳು, ನಿಮ್ಮ ಅಪ್ಪನೂ ಕೇಳು, ಆಮೇಲೆ ಕಾವೇರಿನ ಕೇಳು, ಇಷ್ಟ ಆಯಿತೋ ಇಷ್ಟ ಆಗಿಲ್ವೋ ಹುಡುಗ ಹೆಂಗೆ ಏನು ಎತ್ತ ಅಂತ. ಆಮೇಲೆ ಬೇಕಾದ್ರೆ ಮುಂದೆ ಏನಾದ್ರು ನಿರ್ಧಾರ ಮಾಡೋಕ್ಕಾಯ್ತದೆ. ಇಲ್ಲ ಇಲ್ಲ, ಮನೇಲಿ ಯಾರ್ದು ಏನೂ ಅಭ್ಯಂತರ ಇಲ್ಲ. ನೀವು ಮುಂದೆ ಹೇಳಿ, ಎಲ್ಲರಿಗೂ ಒಪ್ಪಿಗೆ ಆಗದೆ ಯಾವಾಗ ಬರಬೇಕು ಅಂದ್ಬಿಟ್ಟು ಹೇಳಿ. ನಾನು ಇನ್ನೊಂದ್ಸಲ ಅವ್ನು ಕೇಳ್ಬಿಟ್ಟು ನಾನು ನಮಗೆ ಫೋನ್ ಮಾಡ್ತೀನಿ ನಿಮಗೆ. ಸರಿ, ಜಲ್ದಿ ಫೋನ್ ಮಾಡು. ಅವ್ರು ಕಾಯ್ತಾ ಇರ್ತಾರೆ, ಅವ್ರನ್ನೂ ಹೇಳ್ತೀನಿ. ಅಕಸ್ಮಾತ್ ನೀವು ಇಷ್ಟ ಇಲ್ಲ ಅಂದರೆ ಅವ್ರು ಬೇರೆ ಇನ್ನವ್ರು ನೋಡ್ಕೊಬೇಡ್ದಾ? ಸರಿ ಕತ್ ಬಿಡಿ, ಹಂಗೇನು ಇಲ್ಲ ಕತೆ. ಇಷ್ಟ ಆಗದೆ ಅವತ್ತೇ ಹೇಳೋದು ಅನ್ಕೊಂಡಿದ್ದು, ಅವರೆಲ್ಲ ಇದ್ರಲ್ಲ ತಗಿತಾಗ ಹೋಗ್ನೇ ಇಲ್ವಲ್ಲ. ಅದಕ್ಕೆ ನಾನು ಏನೂ ಮಾತಾಡ್ಲಿಲ್ಲ. ಅವ್ರ ಮುಂದೆ ಹುಡುಗ ಒಳ್ಳೆಯ ಭಾರಿ ಚೆನ್ನಾಗದೆ, ಏನೋ ಅಷ್ಟೇನು ವಯಸ್ಸಿನ ಜಾಸ್ತಿನೂ ಆಗಿಲ್ಲ. ಕಾವೇರಿಗೂ ಹುಡುಗನಿಗೂ ಒಳ್ಳೆಯ ಜೋಡಿ ಆಯ್ತದೆ, ಸುಮ್ಮನೆ ಎಂತೆಂಥವ್ರಿಗೂ ಮದುವೆ ಮಾಡೋದಕ್ಕಿಂತ. ಸರಿ ಕನ್ಸುತ್ತೆ, ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಏನು ಕಾವೇರಿ ಏನಂತೆ? ಅವ ನೀನು ನಡಿಯ ಫೋನ್ ಮಾಡಿತ್ತು. ಅದೇ ಕಾವೇರಿ ಇಷ್ಟ ಆಗಿದ್ದದಂತೆ ಹುಡುಗನ ಮನೆಗೆ. ಅದಕ್ಕೆ ನಿಮಗೂ ಹುಡುಗ ಇಷ್ಟ ಆಗಿದ್ರೆ ಗಂಡನ ಮನೆ ನೋಡಕ್ಕೆ ಬನ್ನಿ, ಗಂಡನ ಮನೆ ನೋಡ್ಬಿಟ್ಟು ಇಷ್ಟಪಷ್ಟ ಆಗಿದ್ರೆ ಮುಂದಕ್ಕೆ ಏನಾದ್ರು ಮಾತಾಡ್ಕೊಳಕ್ಕಾಯ್ತದೆ ಅಂತ ಅಂದಿದ್ದಾರಂತೆ. ಅದಕ್ಕೆ ನಾನು ಇಷ್ಟ ಆಗದೆ ಅಂತ ಹೇಳಿನಿ. ಮಗ ಎಲ್ಲಕ್ಕೂ ಒಂದು ಮಾತು ಆಮೇಲೆ ನಮ್ಮ ತಗೋ ಬಂಡವಾಳ ಇಲ್ಲ ಮದುವೆ ಮಾಡೋಕ್ಕೆ, ಆಮೇಲೆ ವರ್ಗದ ತಕ್ಷಣ ಎಲ್ಲ ಕೇಳಿದ್ರೆ ಇಕ್ಕಿಲ್ಲ ಅಂತ ಹೇಳ್ಬಿಡ್ಬೇಕು ಹೋಯ್ತು ಕಣವ. ಏನೋ ಮದುವೆ ಅಚ್ಚುಕಟ್ಟ ಮಾಡ್ಕೊಡ್ತೀವಿ, ಚಿತ್ರದಲ್ಲೇ ಮಾಡ್ಕೊಡಕ್ಕಾಯ್ತದೆ, ಸಾಲ ಸೋಲನ ಮಾಡಿ. ಇನ್ನೇನು ಮಾಡೋಕ್ಕಾಗದು ಅಲ್ವಾ? ಈ ತಾಳು ನೋಡೋಕ್ಕಾಯ್ತದೆ. ಅವ್ರು ಏನಂದ್ರೆ ಎತ್ತಂತಾರೆ, ಸುಮ್ಮನೆ ಚಿತ್ರದಲ್ಲಿ ಮದುವೆ ಮಾಡ್ಬಿಟ್ಟು ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ಳೋ ಬದಲು ಅಲ್ಲೇ ಚಿನ್ನಗಿನ ಮಾಡಿಕೊಡು, ಒಂದು 10-15 ಗ್ರಾಮ. ಸುಮ್ಮನೆ ಸಾಲ ಮಾಡ್ಕೊಂಡು ಇದು ಮಾಡ್ಕೊಂಡಿಯಾ? ಬೇಡಕತ್ತೆ ಸಾಲ ಏನು ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡ್ತೀನಿ. ನೀನು ಅದೇ ಇದ್ರೆ ಚಿನ್ನ ಕಾಯ್ಕಿಲ್ವಾ? ಅಲ್ಲಕ್ಕನ ಮಗ ಚಿನ್ನದ ರೇಟ್ ಏನು ಬಳ್ಳಾಗಿದ್ದದ? ತೆಗಿಯೋಕ್ಕಾಗದ ನಾವು ಜಾಸ್ತಿಯಾ? ನೀನು ಛತ್ರದಲ್ಲಿ ಮದುವೆ ಮಾಡ್ತೀನಿ ಅಂತ ಈಗ 1,50,000 ಆಗಬೇಕು. ಬಟ್ಟೆ ಪಟ್ಟಿ ತೆಗಿಕಿಲ್ವೇ? ಏನು ಇಲ್ದೇ ಏನು ಮಾಡಿದರೆ ನಾವೇ 30-40 ಸಾವಿರ ಖರ್ಚು ಮಾಡ್ಕೊಂಡು ಏನು ಅದು ಮಾಡಿದ್ರೆ ಸರಿ. ನಮ್ಮ ಕೈಲಿ ಆದಷ್ಟು ಮಾಡ್ಸೋಕ್ಕಾಗ್ತದೆ, ಏನು ಹೇಳ್ಕೊಬೇಡ್ದು. ಈಗ ಅವ್ರಿಗೆ ಹೇಳಿಗ ನಮ್ಮ ಬಣ್ಣಿನ ಇಲ್ಲ ಅಂತವ ಹೇಳ್ತೀನಿ ತಾಲೂಕು, ಆಮೇಲೆ ಫೋನ್ ಮಾಡ್ತೀನಲ್ಲ ಎಲ್ಲ ಒಪ್ಪಿಗೆ ಆಗದೆ. ಅದೇ ಒಂದು ಪರಿಸ್ಥಿತಿ ನಿಮಗೆ ಗೊತ್ತು, ಇಲ್ಲಿ ಬಣ್ಣಿನ ಇಲ್ಲ. ಆಮೇಲೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ವರ್ಗದ ತಕ್ಷಣ ಅದೇ ಇದೆಲ್ಲ ಹಾಕಿಲ್ಲ, ನಮ್ಮತವಿಲ್ಲ. ಸುಮ್ಮನೆ ಬೇಕಾದ್ರೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡ್ತೀವಿ, ಒಂದು ಜೊತೆ ವಾಲೆ ಮಾಡಿಸ್ಕೊಡ್ತೀವಿ, ಹುಡುಗನ ಒಂದು ಉಂಗುರ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತೀನಿ. ಅವರು ಹ್ಞೂ ಅಂದರೆ ಮುಂದಕ್ಕೆ ನಡೆಯೋದ ಅಲ್ವವ? ಹ್ಞೂ ಕನ್ಸಿತ ಹಂಗೆ ಮಾಡೋಕ್ಕಾಯ್ತದೆ ಅಲ್ಲ. ಆ ಮದುವೆ ಆಟದಲ್ಲಿ ಮಾಡಬೇಕು ಸರಿ. ಹಂಗೆ ಅಂದ್ಬಿಟ್ಟು ಈಗ ದುಡ್ಡು ಮುಖ್ಯ ತಾನೆ. 1-2 ಲಕ್ಷ ಎಲ್ಲಿದ್ದದು ಈಗ? ಸರಿ ಕತೆ ಹಂಗೆ ಹೇಳು ನಿನ್ನ ಗಂಡನಿಗೆ ಹೇಳ್ಬಿಟ್ಟು ಕೇಳಿ ನೋಡು ಹಿಂಗೆ ಅಂತ. ಇಲ್ಲ ಕಣವ, ಎಲ್ಲನೂ ನಾನು ಮಾತಾಡೀನಿ ಅವ್ರ ಜೊತೆಗೆ, ಎಲ್ಲನೂ ಮಾತಾಡೀನಿ ಕಣವ. ಎಲ್ಲನೂ ದುಡ್ಡಿಲ್ಲ ಬಂಡವಾಳ ಇಲ್ಲ ಅಂತವ. ಅದಕ್ಕೆ ಅವರು ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಈ ಕಾಲದಲ್ಲಿ ಎಂಥ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು ಏನೂ ಇಲ್ಲ. ನೀನು ತಲೆ ಕೆಡ್ಸ್ಕೊಬೇಡ ಅಂತಂದವ್ರೆ ಬಿಡು, ಅಷ್ಟೇನು ವರದಕ್ಷಿಣೆ ಕೇಳೋಕ್ಕಿಲ್ವಂತೆ. ಆದ್ರೂ ನಿನ್ನ ಕೈಲಿ ಆದಷ್ಟು ಸಹಾಯ ಮಾಡು ಅವಳಿಗೆ, ಸುಮ್ಮನೆ ಹಂಗೆ ಕಳ್ಸೋಕ್ಕೂ ಹೋಯ್ಕಿಲ್ಲ. ಅಚ್ಚುಕಟ್ಟಾಗಿ ಮಾಡಿ ಕಳಿಸು, ಸಾಲ ಏನೋ ತೀರ್ಸ್ಕೊಬೋದು. ಇನ್ನೇನು ಮಾಡಿ, ಇನ್ನೂ ಪುಟ್ಟಿ ಕೈ ಬರೆದು ಇನ್ನೂ ಭಾರಿ ದಿವಸ ಬೇಕು, ಅಲ್ಲಿ ಗಂಟೆ ಏನಾದ್ರು ಮಾಡ್ಬೋದು. ಹಂಗನ್ಬಿಟ್ಟು ಅವಳು ಹಂಗೆ ಕಳಿಸು ಅನ್ನೋ ಕೈಕಿಲ್ಲ. ಅವಳು ನಿಮ್ದಿಗಿರ್ಬೇಕಲ್ಲ ಅಪ್ಪನ ಮನೇಲಿ, ಗಂಡನ ಮನೆಗೆ ಹೋದ್ಮೇಲೆ
ಹಂಗೆ ಕೊಟ್ಟಿಲ್ಲ ಹಿಂಗೆ ಕೊಟ್ಟಿಲ್ಲ ಅಂತ ಏನಾರು ಆಡ್ಗಿಡ್ಬಾರ್ದಲ್ಲ. ಅದಕ್ಕೆ ಕಣವ ನೋಡು ಆದಷ್ಟು ನಿನ್ನ ಕೈಲಿ ಎಷ್ಟಾಯ್ತದೆ ಅಷ್ಟು ಮಾಡು. ಈಗ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ, ನಮ್ಮತವ ಏನು ಬಂಡವಾಳ ಇಲ್ಲ, ಮಾಡ್ಕೋಗೋದಿರ ಮಾಡ್ಕೋಗ್ಲಿ, ಅವು ಅಂದರೆ ನಾವು ಮುಂದಿನ ಹೆಜ್ಜೆ ಇಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಸರಿ ಕಣ್ಮಗ, ಹಂಗೆ ಮಾಡು. ಏನೋ ದೇವ್ರಂಗೆ ಸಿಕ್ತ ಒಳ್ಳೆ ಗಂಡ, ಒಳ್ಳೆ ಎಳಿಯ ಮನೆಗೆ, ಭಾರಿ ಒಳ್ಳೆ ಮನ್ಸ. ಇಂಥ ಮನ್ಸ ಸಿಗೋಕ್ಕೆ ಭಾರಿ ಪುಣ್ಯ ಮಾಡಿದಕ್ಕಂತ ತಗೋ ನಾವು, ಅಲ್ಲ ಭಾರಿ ಪುಣ್ಯ ಮಾಡಿದ್ದು. ಒಳ್ಳೆ ಮಗ ಕಣಪ್ಪ. ಒಂದ್ಸಲಿ ಈ ಹುಡುಗನ ಬಗ್ಗೆ ಕಿವಿಡಾಕೊಂಡು ವಿಚಾರಿಸ್ಬೇಕಾಯ್ತು ನೀನು. ಕಿವಿಡಾಕೊಂಡು ಫೋನ್ ಮಾಡ್ಬಿಟ್ಟು ಹೆಂಗೆ ಏನು ಹುಡುಗ ಗೊತ್ತಿರೋ ಹುಡುಗನ ಅಂದ್ಬಿಟ್ಟು ವಿಚಾರಿಸುವೆ. ಅವ ಆಮೇಲೆ ಫೋನ್ ಮಾಡ್ತೀನಿ, ಕಿವಿಡಮ್ಮಂಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತೀನಿ. ಏನು ಎತ್ತ ಹೆಂಗಮ್ಮ ಹುಡುಗ ಅಂತೆಲ್ಲ ಕೇಳ್ತೀನಿ ತಾಳು. ಕಿವಿಡಮ್ಮ ಹಿಂದೆ ಮುಂದೆ ಮುಡಿಕೊಳಕಿಲ್ಲ, ಹಂಗೆ ಅನ್ಕತ್ರೆ ಹಿಂಗೆ ಅನ್ಕತ್ರೆ ಅಂತ ಅನ್ನಕ್ಕಿಲ್ಲ. ಇದ್ದಿದ್ದಂಗೆ ಹೇಳ್ಬಿಡ್ತದೆ. ಕಿವಿಡಮ್ಮನ ಕೇಳಿದ್ರೆ ಸರಿ. ಕಾವೇರಿ ಮದುವೆ ಮಾಡೋಕ್ಕೂ ಭಯ ಅಲ್ವಾ, ಏನೋ ಎತ್ತುವು. ಎಷ್ಟೇ ಒಳ್ಳೆಯವರಾದ್ರೂ ಎಷ್ಟೇ ಗೊತ್ತಿರೋರಾದ್ರೂ ಭಾರಿ ಕಷ್ಟ ತಾಡು. ಒಂದು ಅಂತಾನೆ ನೀನು ಹೇಳಂಗೆ ಕಿವಿಡಮ್ಮನ ಕೇಳ್ಬಿಡ್ತೀನಿ. ಅವತ್ತು ಅಂತಿತ್ತು ಹುಡುಗ ನೋಡೋಕೆ ಬಂದಿದ್ದಾರೆ ಅಂತಲ್ವ, ಹುಡುಗ ಚೆನ್ನಾಗವನೇ ಕಣವ ಅಂತ ಅಂತಿತ್ತು. ಆಮೇಲೆ ಹುಡುಗ ಬಂದ್ಬಿಟ್ರಲ್ಲ, ಹುಡುಗನ ಕಡೆಯವರು ಆಮೇಲೆ ಮಾಡೋಣ ಅಂತ ಮಡಿಕೆ ಬಿಟ್ಟೆ ನಾನು. ಕೇಳ್ತೀನಿ ಕಿವಿಡಮ್ಮನ, ಆಮೇಲೆ ಹಿಂಗೆ ಏನಮ್ಮ ಹುಡುಗನ ಕಡೆ ಅಂತಲ್ಲ ಹೇಳ್ತದೆ ಎಲ್ಲನೂ. ಆಮೇಲೆ ಲಕ್ಷ್ಮಿ ದೊಡ್ಡವಾದಲ್ಲ, ಅವ್ರನ್ನೂ ಒಂದ್ಸಲ ಕೇಳಿ ನೋಡ್ತೀನಿ. ಆಮೇಲೆ ಕುಳ್ಳಣ್ಣ ಅವರೆಲ್ಲ ಕೇಳ್ತೀನಿ ತಾಳು. ಅವರು ಅಂತಿದ್ರು ಒಂದು ಒಳ್ಳೆ ಕಡೆ ಸಂಬಂಧ ಬಂದರೆ ಮಾಡಿ, ಆಮೇಲೆ ಹೆಣ್ಣು ಚೆನ್ನಾಗದೆ, ಸುಮ್ಮನೆ ಅತ್ತಾಗಿತ್ತಾಗೆಲ್ಲ ಕೊಟ್ಟುಡಕ್ಕೆ ಹೋಗ್ಬೇಡಿ, ಅಚ್ಚುಕಟ್ಟಾಗಿ ನೋಡ್ಬಿಟ್ಟು ಮಾಡಿ ಅಂತ ಅಂತಿದ್ರು. ಹೋಸಲೇ ಒಂದು ಕುಳ್ಳಣ್ಣ ಅದು ಯಾವುದೋ ಒಂದು ಕೆಲಸದವ್ರು ಇದ್ರು ಅಂತ ಕಣವ. ಅಲ್ಲ ಕೆಲಸದವ್ರು ಕೊಟ್ಟು ಮಾಡಬೇಕು ಅಂದ್ರೂ ನಮ್ಮ ತವೇ ಅಷ್ಟು ವರದಕ್ಷಿಣೆ ಎಲ್ಲ ಇರಬೇಕಲ್ಲ, ಅದಕ್ಕೆ ನಾನು ಬೇಡ ಅಂದೆ. ಮಗ ಬೇಡಕ್ಕ ಸುಮ್ಮನಿರು, ಹಾಸಿಗೆ ಐತಷ್ಟು ಕಾಲು ಚಚ್ಚಬೇಕು, ಕೆಲಸ ಅಂದ್ಬಿಟ್ಟು ಮಾಡೋಕ್ಕದ ನಮ್ಮ ಕೈಯಲ್ಲಿ ಏನಾದ್ರು ಮಾಡಬೇಕು ತಾನೆ. ಅವ್ರು ಕಷ್ಟಪಟ್ಟು ಕೆಲಸ ತಗೊಂಡ್ರದು ಏನೋ ಹಿಂಗೆ ಮಾಡೋಕ್ಕೆ ಸುಮ್ಮನಿರು ಬೇಡಕತೆ. ನಮ್ಗೆ ತಕ್ಕಂಗೆ ನಾವು ಇರಬೇಕು, ಏನೋ ದೂರದ ಬೆಟ್ಟ ನುಣ್ಗೆ ಕತೆ ಬೇಡ. ಸುಮ್ಮನೆ ಎಂತೆಂಥವ್ರಿಗೆ ಕೊಟ್ಬಿಟ್ಟು ನಾವು ನಮ್ಮ ಮಗಳನ್ನ ಹಾಳು ಮಾಡ್ಕೊಳ್ಳೋದು ಬದಲು ಗೊತ್ತಿರೋರು ತಗು ಅಕ್ಕಪಕ್ಕದಲ್ಲೇ ಕೊಟ್ಕೊಂಡು ಮದುವೆ ಮಾಡ್ಕೊಳ್ಳೋದು ಸುಮ್ಮನಿರು. ಏನು ಅಚ್ಚುಕಟ್ಟಾಗಿ ದುಡ್ಡು ಕಾಸು ಇರೋರು ನೋಡ್ಕೊಡ್ತ ತಕ್ಷಣ ಎಲ್ಲ ಚೆನ್ನಾಗಿದ್ದಾರೆ. ಅದಕ್ಕೆ ನಾನು ಹುಡುಗನ ಬಗ್ಗೆ ವಿಚಾರಿಸು ಅಂತಿರೋದು. ಹುಡುಗ ಮುಖ್ಯ ಕಣವ. ಒಂದು ಗಂಡೊಳೆ ಚೆನ್ನಾಗಿದ್ರೆ, ಒಂದು ಒಳ್ಳೆ ಬುದ್ಧಿ ಕಲ್ತಿದ್ರೆ ಇನ್ನೇನು ಯಾರು ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಸರಿ ಕತ್ ಬಿಡವ, ತಲೆ ಕೆಡ್ಸ್ಕೊಬೇಡ. ನಿಮಗ ಕಾವೇರಿ ಮೇಲೆ ಹೊಸ ನಿಗಾ ಇಡು. ಅವಳು ಗಂಡು ನೋಡ್ಕೊ ಹೋದಾಗ್ಲಿಂದವ ಭಾರಿ ಸಕ್ಕಾಗ್ಬಿಟ್ಟವಳೆ. ಆಮೇಲೆ ಸರಿಯಾಗಿ ಒಟ್ಟು ಕುಂತ ಇಲ್ಲ, ಹಾಗೆ ಆದರೆ ಭಾರಿ ಕಷ್ಟ ಆಯ್ತದೆ. ಆಮೇಲೆ ಮದುವೆ ಗಂಡು ಒಪ್ಕೊಂಡು ಮೊದಲು ನೋಡೋಕೆ ಬಂದಾಗ ಒಂಥರ ಆಯಿತು ಏನೋ, ಈಗೆಲ್ಲ ಕಣ್ಗೆಟ್ಟೋಗೋದಲ್ಲ, ಇದೇನು ಹಿಂಗೆ ಸಣ್ಣ ಆಗ್ಬಿಟ್ಟದಲ್ಲ ಹಂಗೆ ಹಿಂಗೆ ಅಂತಂದರೆ ಏನು ಮಾಡೋಕ್ಕದು ನಾವು? ಏನು ಮಾಡೋಕ್ಕದು? ಸುಮ್ಮನೆ ಅವಳು ಅಚ್ಚುಕಟ್ಟಾಗಿ ಉಣ್ಣು ತಿನ್ನೋನು ಭಾರಿ ಯೋಚನೆ ಮಾಡಿಬಿಟ್ಟವಳೆ. ಅವ್ಳು ನೋಡಿದ್ರೆ ಗೊತ್ತಾಯ್ತಲ್ವಾ, ಕಲಿಬಾರ್ದು ಬುದ್ಧಿ ಎಲ್ಲ ಕಲ್ತ್ಕೊತದೆ ಹಾಳಾದ್ದು. ಏನು ಮಾಡು ಗೊತ್ತಾ, ಅಚ್ಚುಕಟ್ಟಾಗಿ ಹೊಸಿಯಾಗಿ ಜ್ಞಾನ ಇಡುವಳ ಮೇಲೆ ಅವಳು ಅತ್ತಾಗಿತ್ತಾಗ ಹೋದಾಗ ಜೊತೆಗೆ ಹೋಗು. ಸರಿ ಕಣವ, ಸರಿ ಒಯ್ತೀನಿ ಅಂತ ತಗೋ. ಆಮೇಲೆ ಇದು ನಿಗ ಮಾಡ್ದೇ ಬಿಟ್ಬಿಡ್ಬೇಡ ನೀನು. ನನಗೆ ಯಾಕೋ ಹೆದರಿಕೆ, ಅವ್ಳು ಕಂಡ್ರೆ ಭಾರಿ ಹೆದರಿಕೆ. ಇಲ್ಲಾಂದ್ರೆ ತರಬರನೆ ಮದುವೆ ಮಾಡ್ತಿದ್ದೆ. ಈಗ ಹಿಂಗೆ ನೆಟ್ಕಿರೋಗುತ್ತಲ್ಲ ಮದುವೆ ಮಾಡಿಬಿಡ್ಬೇಕು. ಆಮೇಲೆ ಕೈ ಮೀರೋದ ಮೇಲೆ ಐಕಿಲ್ಲ, ಅವಳು ಸರಿಯಿಲ್ಲ ನಾನು ನೋಡಿದ್ನೆಲ್ಲ ಈಗ ಈಗಲೇ ಮಾಡ್ಬಿಡೋಕಾಯ್ತದೆ ಏನೋ ಎತ್ತ ಅಂತವ. ಅಲ್ಲ ಕಣವ ಕಾವೇರಿ ಅದಕ್ಕೆ ಹಿಂಗೆ ಆಡ್ತಿದ್ದಳು ಗೊತ್ತಿಲ್ಲ ಕಣ್ಮಗ, ಗೊತ್ತಿಲ್ಲ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲೆಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.